ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಅಂದ ತಕ್ಷಣ ಬರೀ ಓನ್ಲಿ ನರ್ಸಿಂಗ್ ಇಲ್ಲ. ಈ ಒಂದು ವಿಡಿಯೋ ಕಂಪ್ಲೀಟ್ RJHSಗೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಅಬೌಟ್ RJHS ಕಾನ್ವೊಕೇಷನ್ 2025 ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದು ಯೂನಿವರ್ಸಿಟಿ ಹೆಂಗೆ ಗೊತ್ತಿಲ್ಲ, ಬಟ್ ನಮ್ಮ ಒಂದು RJHS ಕಡೆಯಿಂದ ವರ್ಷವೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಒಂದು ಘಟಿಕೋತ್ಸವ ಅಂತ ಮಾಡ್ತಾರೆ. ಆಫ್ಟರ್ ದ ರಿಸಲ್ಟ್ ಎಲ್ಲನೂ ಕೂಡ ಮುಗಿದ ತಕ್ಷಣ ಎಲ್ಲ ಒಂದು ವರ್ಷದ ಅಂತಂದರೆ ಫಾರ್ ಎಕ್ಸಾಂಪಲ್ MBBS ಆಗಿರ್ಬೋದು, ಈಗ ನರ್ಸಿಂಗ್ ಅವ್ರು ತಗೋರಿ, ಮತ್ತು ಎಲ್ಲ ಒಂದು ಕೋರ್ಸಸ್ ಹೇಳ್ತಿದ್ದೀನಿ. ಅದು ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಕೋರ್ಸ್ ಮುಗಿದ ತಕ್ಷಣ ಎಲ್ಲ ಇಯರ್ದು ಏನು ಮಾಡ್ತಾರೆ ಅಂತಂದರೆ ಒಂದು ಲಿಸ್ಟ್ನ ರೆಡಿ ಮಾಡ್ತಾರೆ. ಯಾರೆಲ್ಲ ಟಾಪರ್ ಬಂದಿದ್ರು ಅಂತಂದರೆ ಈಗ ಟಾಪ್ 10 ಅಂದರೆ ಫಸ್ಟ್ ಇಯರ್ ಇಷ್ಟು ಜನ ಟಾಪ್ ಬಂದಿದ್ರು, ಸೆಕೆಂಡ್ ಇಯರ್ ಇಷ್ಟು ಜನ ಟಾಪರ್ ಬಂದಿದ್ರು ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಸಬ್ಜೆಕ್ಟ್ ವೈಸು ಕೂಡ ಏನು ಮಾಡ್ತಾರೆ, ಒಂದು ಟಾಪರ್ ಲಿಸ್ಟು ಕೂಡ ಬಿಡ್ತಾರೆ. ಈ ಎಲ್ಲ ಒಂದು ಸ್ಟೂಡೆಂಟ್ಸ್ ಯಾರೆಲ್ಲ ಈ ಟಾಪರ್ ಲಿಸ್ಟ್ ಒಳಗೆ ಇರ್ತದೆ ಎಲ್ಲ ಒಂದು ಸ್ಟೂಡೆಂಟು ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಕಾನ್ವೊಕೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ರಿಮೈನಿಂಗ್ ನೀವು ಮಾಡ್ತೀರಂತಂದರೆ ಅಲ್ಲಿ ಸ್ವಲ್ಪ ಆಗಲ್ಲ, ಯಾಕಂದರೆ ಇಲ್ಲೇ ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ಆಗ್ತದೆ. ಸೊ ನೀವು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಪ್ಪ ಅಂದರೆ ನಿಮ್ಮ ಇರುವಂಥ ದಿನಗಳಲ್ಲಿ ಸ್ಟಡಿ ಡೇಸಲ್ಲಿ ಚೆನ್ನಾಗಿ ಓದ್ಕೋರಿ, ಚೆನ್ನಾಗಿ ಮಾರ್ಕ್ಸ್ ತೊಗೊರಿ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಬೇರೆ ಒಂದು ಯೂನಿವರ್ಸಿಟಿ ಬಗ್ಗೆ ಮಾತಾಡೋಲ್ಲ. ನಮ್ಮ ಒಂದು ಯೂನಿವರ್ಸಿಟಿ ಏನು ಮಾಡ್ತಾ ಗೊತ್ತಿಲ್ಲ, ಬಟ್ ಈ ಒಂದು ಕಾನ್ವೊಕೇಷನ್ ಅತಿ ಚಂದವಾಗಿ ಮಾಡ್ತದೆ. ಓಕೆ, ಅಂದರೆ ನಮ್ಮ ಒಂದು ಲೈಫ್ ಟೈಮ್ ಮೆಮೊರಿ ಆ್ಯಂಡ್ ಅಚೀವ್ಮೆಂಟ್ ಕೂಡ ಓಕೆ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆಲ್ಲನೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಥರನೇ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರೋಗ್ರಾಮ್ ನಮ್ಮ ಒಂದು ಎಲ್ಲ ಒಂದು RJHS ಅಂಡರ್ ಕಲಿಯುವಂಥ ಸ್ಟೂಡೆಂಟ್ಸ್ಗೆ. ಸರಿ, ಇದ್ರ ಬಗ್ಗೆ ಮಾತಾಡೋಣಂತೆ. ಯಾರಾದರೂ ನಮ್ಮ ಚಾನಲ್ಗೆ ಬಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಯಾರಪ್ಪ ಅಂದ್ರೆ ನರ್ಸಿಂಗ್ ಹುಡುಗರು ಜಾಯ್ನ್ ಆಗ್ಬೋದು. ಸರಿ, ಈಗ ಕಾಣಿಸ್ತಿದೆ. ನೀವು ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ಮೊದಲು ನೀವು ಏನು ಮಾಡ್ಬೇಕಂದ್ರೆ ಗೂಗಲ್ಗೆ ಹೋಗ್ಬಿಟ್ಟು RJHS ಕಾನ್ವೊಕೇಷನ್ 2025 ಅಂತ ಕ್ಲಿಕ್ ಮಾಡ್ಕೊರಿ. ಇದು ಫಸ್ಟ್ನೇ ವೆಬ್ಸೈಟೇ ಬರ್ತದೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ರೀತಿ ಫಸ್ಟ್ನೇ ವೆಬ್ಸೈಟೇ ಬರುತ್ತೆ. ಅದ್ರ ಮೇಲೆ ಓಪನ್ ಮಾಡ್ಕೊರಿ. ಸರಿ, ನಮ್ಮೊಂದು RJHS ಪೇಜ್ ಓಪನ್ ಆಗುತ್ತೆ, ಬಟ್ ನೀವು ಡೈರೆಕ್ಟ್ RJHS ಅಂತಂದು ಹೊಡೆದು ಓಪನ್ ಮಾಡಿದರೆ ನಿಮ್ಗೆ ಇದು ಸಿಗೋಲ್ಲ. ಸೊ ಹಂಗಾಗಿ RJHS ಕಾನ್ವೊಕೇಷನ್ 2025 ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರ್ತದೆ. ಇಲ್ಲಿ ನಿಮಗೆ ಕಾನ್ವೊಕೇಷನ್ ಅಪ್ಲಿಕೇಶನ್ ಅಂತ ಬರ್ತದೆ, ಅಪ್ಲಿಕೇಶನ್ ಫಾರ್ ಡುಪ್ಲಿಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬರ್ತದೆ. ಅದನ್ನು ಬಿಟ್ಟಾದಷ್ಟು ನೆಕ್ಸ್ಟ್ ಇಲ್ಲಿ ಮೇನು ಕಾಣಿಸ್ತಿದೆ ನೋಡಿ, ಮೂರನೇದು ಪ್ರೊವಿಷನಲ್ ಲಿಸ್ಟ್ ಆಫ್ ಸ್ಟೂಡೆಂಟ್ ಫಾರ್ ದ ಅವಾರ್ಡ್ ಆಫ್ ಇಲ್ಲಿ ಕಾಣಿಸ್ತಿದೆ ಎಂಡೋಮೆಂಟ್ ಸ್ಪಾನ್ಸರ್ಡ್ ಆ್ಯಂಡ್ ಗೋಲ್ಡ್ ಮೆಡಲ್ 27th ಆ್ಯನ್ಯುವಲ್ ಕಾನ್ವೊಕೇಷನ್ 2025 ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ಯಾರೆಲ್ಲ ಗೋಲ್ಡ್ ಮೆಡಲ್ಲು ಅಥವಾ ನೀವು ಫಾರ್ ಎಕ್ಸಾಂಪಲ್ ಯಾರಾದರೂ ಕ್ಯಾಶ್ ಅವಾರ್ಡ್ ತೊಗೊಂಡಿತ್ತು ಅಂತಂದರೆ ಅಥವಾ ಜಸ್ಟ್ ಮೆಡಲ್ ತೊಗೊಂಡಿದ್ರು ಕೂಡ ಏನಪ್ಪ ಅಂದರೆ ಇವೆಲ್ಲ ಒಂದು ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ, ಒಂದು ಯಾರು ತೊಗೊಂಡಿದ್ದಾರೆ ಅಂತಂದು ಏನು ಮಾಡಿದ್ದಾರೆ ಅಂತಂದರೆ ಒಂದು ಲಿಸ್ಟ್ನ ರೆಡಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಒಂದು ಸ್ಟೂಡೆಂಟು ಕೂಡ ಸಿಗ್ತಾರೆ. ಫಾರ್ ಎಕ್ಸಾಂಪಲ್ MBBS ಸ್ಟೂಡೆಂಟ್ ಕೂಡ ಸಿಗ್ತಾ ಇದ್ದಾರೆ ನಿಮಗೆ ಗೋಲ್ಡ್ ಮೆಡಲ್ ಎಷ್ಟು. ಓಕೆ, ಯಾರೆಲ್ಲ ಗೋಲ್ಡ್ ಮೆಡಲ್ ಅಂತಂದು ಇಲ್ಲಿ ಯಾರು ಮೆನ್ಷನ್ ಮಾಡಿದ್ದಾರೆ, ಇದಿಷ್ಟು ಒಂದು ಸ್ಟೂಡೆಂಟ್ಸ್ಗೆ ಇಲ್ಲಿ ಕಾಣ್ತಿದ್ದಲ್ಲ, ಇಷ್ಟು ಒಂದು ಸ್ಟೂಡೆಂಟ್ಸ್ಗೆ ಗೋಲ್ಡ್ ಕೂಡ ಇದೆ. ಅದ್ರ ತಕ್ಕನಂಗೆ ಗೋಲ್ಡ್ ಅಷ್ಟೇ ಅಲ್ಲ, ಕಾಣಿಸ್ತಿದೆ ನೋಡಿರಿ, ಗೋಲ್ಡ್ ಮೇಲ್ಗಡೆ ಕೆಳಗಡೆ ಬಂತಂದರೆ ಕ್ಯಾಶ್ ಪ್ರೈಜ್. ಓಕೆ, ಕ್ಯಾಶ್ ಪ್ರೈಜು ಕೂಡ ಸಿಗ್ತಿರ್ತದೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಕ್ಯಾಶ್ ಪ್ರೈಜು ಕೂಡ ಇರ್ತದೆ. ಹಂಗೆ ಸ್ವಲ್ಪ ಸ್ಕ್ರಾಲ್ ಮಾಡಿತ್ತಂತಂದರೆ ಎಷ್ಟು ಬರೋಬ್ಬರಿ 19 ಪೇಜ್ ಇರುವಂಥದ್ದು ಗೋಲ್ಡ್ ಆ್ಯಂಡ್ ಕ್ಯಾಶ್ ಪ್ರೈಸ್ ಇದು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಇವ್ರು ಏನು ಮಾಡಿದಾರೆ, ಇವ್ರಿಗೆಲ್ಲರೂ ಕೂಡ ಸನ್ಮಾನ ಮಾಡೋದು. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ನರ್ಸಿಂಗು ಕೂಡ ಚೆಕ್ಔಟ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾಕೆ ನಮ್ಮ ಚಾನಲ್ ಇರೋದು ನರ್ಸಿಂಗೋಸ್ಕರ, ನರ್ಸಿಂಗಲ್ಲಿ ಚೆಕ್ಔಟ್ ಮಾಡ್ಕೊಂಡ್ರೆ ಗೋಲ್ಡ್ ಮೆಡಲ್ ಕಾಣಿಸ್ತಿದೆ. ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿಬಿಟ್ಟು ಯಾರಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಅಲಿನಾ ಜೋಶ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 2024 ಮಾರ್ಕ್ಸ್. ಓಕೆ, 2024 ಮಾರ್ಕ್ಸಲ್ಲಿ 80.73. ಓಕೆ, ನೈಟಿಂಗೇಲ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಇವ್ರು ಏನು ಮಾಡಿದ್ರೆ ಟಾಪಲ್ಲಿ ಬಂದಿರೋ ಕಾರಣ ಇವ್ರಿಗೆ ಮಾಡ್ತಾರೆ ಗೋಲ್ಡ್ ಮೆಡಲ್ ಸಿಗ್ತದೆ. ಓಕೆ, ಸರಿ, ಅದೇ ರೀತಿಯಾಗಿ ಬೇರೆ ಕೂಡ ಇರ್ತವೆ, ಎಲ್ಲನೂ ಕೂಡ ನೋಡ್ಕೋಬೋದು. ಲೈಕ್ ಅದೇ ರೀತಿ ಹೇಳ್ಬೇಕಂದ್ರೆ ಫೈನಲ್ ಇಯರ್ BS ನರ್ಸಿಂಗ್ ಅಂದರೆ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಒಳಗೆ ಕೂಡ ಇವರೊಬ್ಬರು ತೊಗೊಂಡಿದ್ದಾರೆ. ಯಾರಪ್ಪ ಅಂದರೆ ಸುರೇಶ್ ಶಿವಾನಂದ, ಇವರು ಕೂಡ ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ಓಕೆ ನರ್ಸಿಂಗ್ಗಳು ಕೂಡ ಸಿಕ್ಕಾಪಟ್ಟೆ ಸಿಗ್ತದೆ. ಇದು ಗೋಲ್ಡ್ ಆ್ಯಂಡ್ ಪ್ರೈಸ್ದಾಯಿತು. ಆ್ಯಂಡ್ ಇನ್ನೊಂದು ಫಿಡಪ್ ಇಟ್ಟಿದ್ರು, ಅದನ್ನು ಕೂಡ ನೋಡಿದ್ರೆ ಅನ್ಕೊಂಡಿರುತ್ತೆ ಮೇಲ್ಗಡೆ. ಅದು ಕೂಡ ಪ್ರೊವಿಷನಲ್ ರ್ಯಾಂಕ್ ಲಿಸ್ಟ್ ಫಾರ್ 27th ಆ್ಯನ್ಯುವಲ್ ಕಾನ್ವೊಕೇಷನ್ ಅಂತಂದು. ಓಕೆ, ಕಾಣಿಸ್ತಿದ್ದಲ್ಲ ಅದು. ಇದರಲ್ಲಿ ಬಂತಪ್ಪ ಅಂದರೆ ನಿಮ್ಗೆ ಏನಪ್ಪ ಅಂದರೆ ಮೇಜಾರಿಟಿಯಾಗಿ ಯಾವ ಒಂದು ಕೋರ್ಸ್ ಮಾಡ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕಾಣಿಸ್ತಿದೆ ಇಷ್ಟೊಂದು ಕೋರ್ಸ್ಗಳದ್ದು ಎಲ್ಲ ಒಂದು ಕೋರ್ಸಸ್ತು ಬಿಟ್ಟಿದ್ದಾರೆ. ಓಕೆ, ನಮಗೆ ಬೇಕಾಗಿರೋದು ಇಲ್ಲಿ ಕಾಣಿಸ್ತಿದೆ ನೋಡಿರಿ, BS ನರ್ಸಿಂಗ್ ಇಯರ್ ವೈಸ್ ಆ್ಯಂಡ್ ಓವರಾಲ್ ರ್ಯಾಂಕ್ ಆ್ಯಂಡ್ BS ನರ್ಸಿಂಗ್ ಸಬ್ಜೆಕ್ಟ್ ವೈಸ್ ರ್ಯಾಂಕ್. ಅಂದರೆ ಓವರಾಲ್ ಒಂದು ಚೆಕ್ಔಟ್ ಮಾಡಿದ್ರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಅಂತಂದರೆ ಓವರಾಲ್ ಅಂತಂದರೆ ಟಾಪ್ 10 ರ್ಯಾಂಕ್ ಅಂತ ಏನು ಬರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಅಲಿನಾ ಜೋಶ್ ಫಸ್ಟ್ ಒನ್ ಇತ್ತು, ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದೆ. ಓಕೆ, ಅವ್ರು ಏನು ಮಾಡಿದಾರೆ ಅಂತಂದರೆ ಫಸ್ಟ್ BS ನರ್ಸಿಂಗ್ ಒಳಗೂ ಅವ್ರು ಏನು ಮಾಡಿದಾರೆ ಅಂತಂದರೆ 84.71% ತೊಗೊಂಡು ಅವರು ಕೂಡ ಫಸ್ಟ್ ಬಂದಿದ್ದರು. ಅದೇ ರೀತಿ ಈಗ ನಾವು ಈಗ 4th ಇಯರ್ದು ಕೂಡ ನೋಡಿದ್ವಿ ನಾವು ಒಂದು. ಓಕೆ, 4th ಇಯರ್ದಲ್ಲಿ ಬಂದು ನೋಡೋದಂತಂದರೆ ಕಾಣಿಸ್ತಿದೆ. ಓಕೆ, ಸರಿ, ಓಕೆ, ಪ್ರೊವಿಷನಲ್ ಲಿಸ್ಟ್ ಆಫ್ ಟಾಪರ್ ಫಾರ್ ಅಂದರೆ ನರ್ಸಿಂಗ್ ಅಂದರೆ RS5 ಬ್ಯಾಚಲ್ಲಿ ಇವ್ರದ್ದು ಕೂಡ ಬಂದೈತೆ. ಇದು ಓಕೆ ವೇಟ್, ಇದು ಫೈನ್. ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಏನು ಮಾಡಿದ್ರಪ್ಪ ಅಂತಂದರೆ ಅಲಿನಾ ಜೋಶ್ ಅವರೇ ಬಂದಿರೋ ಕಾರಣ ಎರಡು ಕೂಡ. ಮತ್ತು ಇನ್ನೊಂದು ಏನಾದರೂ ಇದ್ದು ನೋಡಿಬಿಡೋಣ ಇವಾಗಲೇ. ಓಕೆ, ಹೋದ ವರ್ಷ ನಿಮಗೂ ಗೊತ್ತಿದ್ದು, ಹೋದ ವರ್ಷವೂ ಕೂಡ ಈಗ ವ್ಯಾಲೆಂಟೈನ್ ಜೇಮ್ಸ್ ಅವ್ರು ಏನು ಮಾಡಿದರು. ಓಕೆ, ಓ ಮೈ ಗಾಡ್, ಇವರು ಕೂಡ ಇಲ್ಲೂ ಕೂಡ ಅಂದರೆ
ಓಕೆ ಫೈನಲ್ ಇಯರಲ್ಲಿ ಏನು ಮಾಡಿದ್ರು ಅವ್ರು ಬಂದಿದ್ದಾರೆ. ಓಕೆ ನೆಕ್ಸ್ಟ್ ಒಂದು ನೋಡೋದಂತಂದರೆ ಇಲ್ಲಿ ಬೇರೆ ಬಂದಿದ್ದಾರೆ. ಓಕೆ ಇಲ್ಲಿ ಕಾಣಿಸ್ತಿದೆ ನಿಮಗೆ. ಥರ್ಡ್ ಇಯರ್ದಲ್ಲಿ ಏನು ಮಾಡಿದ್ರು ಈಗ ಪೂರ್ಣಿಮಾ ಸಿಂದಗಿ ಅಂತ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ 90% ಆಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೆಕೆಂಡ್ ಇಯರ್ ಬಂತಂದರೆ ಗೀತಾನವರಾಗಿದ್ದಾರೆ. ಅಂತಂದರೆ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಯಾರಪ್ಪ ಅಂತಂದರೆ ಓಕೆ ಅಲಿನಾ ಜೋಶ್ ಅವ್ರದ್ದಾಗಿರೋ ಕಾರಣ ನಿಮಗೆ ಗೋಲ್ಡ್ ಮೆಡಲಿಸ್ಟು ಸಿಗ್ತಾಯಿದೆ ಇವ್ರಿಗೂ ಕೂಡ. ಆ್ಯಂಡ್ ಇಲ್ಲಿ ಒಂದು ಹೇಳೋದಂತಂದರೆ ಅಂದರೆ ಪ್ರೊವಿಷನಲ್ ಲಿಸ್ಟ್ ಆಫ್ ಟಾಪರ್ಸ್ ಫಾರ್ ಅಂದರೆ ಓವರಾಲ್ ಇದು ಹೇಳ್ತಾ ಇದ್ದಾರೆ. ಓವರಾಲ್ ಕನ್ಸಿಡ್ರೇಷನ್ ಮಾಡ್ಕೊಂಡಾಗ ಯಾರು ಬಂದಿದ್ದಾರೆ ಅಲಿನಾ ಜೋಶ್ ಅವರೇ ಬರ್ತಾರೆ. ಯಾಕಂದರೆ 2 ಸಾರ್ತಿ ಏನಾದರೂ ಅಂದರೆ ಟಾಪರ್ ಲಿಸ್ಟಲ್ಲಿ ಬಂತಂದರೆ ಆಟೋಮೆಟಿಕ್ಕಾಗಿ ಇನ್ನೂ 2 ವರ್ಷನೂ ಕೂಡ ತೆಗೆದಿರ್ತಾರೆ. ಏನೋ ಅಪ್ಪಿತಪ್ಪಿ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಕಡಿಮೆ ಆಗಿರೋ ಕಾರಣ ಓವರಾಲ್ ಎವರೇಜ್ ತೆಗೆದ 4 ವರ್ಷದ್ದು ಕೂಡ ತೆಗೆದಾಗ ಅವರೇ ಫಸ್ಟ್ ಇದ್ದಾರೆ. ಆ್ಯಂಡ್ ಫಸ್ಟ್ ಇಯರ್ ಮತ್ತು ಫೋರ್ತ್ ಇಯರ್ ಅವರು ಕೂಡ ಅದೇ ಫಸ್ಟ್ ಇರೋ ಕಾರಣ ಥರ್ಡ್ ಫೋರ್ತ್ ಇಯರು ಅಂತ ಸೆಕೆಂಡ್ ಇಯರು ಥರ್ಡ್ ಇಯರು ಬೇರೆಯವರು ಇದ್ದಾರೆ. ಇದು ಓವರಾಲ್ ಅಂತಂದರೆ ಎಲ್ಲ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದರು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಈಗ ಬಿ ಎಸ್ ನರ್ಸಿಂಗ್ ಸಬ್ಜೆಕ್ಟ್ ವೈಸ್ ರ್ಯಾಂಕ್ ಅಂತಂದರೆ ಸಬ್ಜೆಕ್ಟ್ ವೈಸು ಕೂಡ ಟಾಪ್ ರ್ಯಾಂಕ್ ಒಳಗೆ ಬಂದಿರ್ತಾರೆ. ಇಲ್ಲಿ ಭಾಳಷ್ಟು ಸ್ಟೂಡೆಂಟ್ಸ್ ಸಿಗ್ತಾರೆ. ಯಾಕಂದರೆ ಒಂದೊಂದು ಸಬ್ಜೆಕ್ಟ್ ವೈಸ್ ತೊಗೊಂಡಾಗ ಇಲ್ಲಿ ಏನೋ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ನೇದವ್ರು ಕಾಣಿಸ್ತಿದೆ 87% ತೊಗೊಂತಾರೆ. ಬಟ್ ಒಬ್ಬರೇ ಇದ್ದಾರೆ. ಸೆಕೆಂಡ್ ಅವರು ಕೂಡ ಒಬ್ಬರೇ ಇದ್ದಾರೆ. ಬಟ್ ಥರ್ಡ್ ಇಬ್ಬರು ಇದ್ದಾರೆ ನೋಡ್ರಿ. ಆ್ಯಂಡ್ ಫೋರ್ತ್ ಪ್ಲೇಸಿಗೆ ಬಂತಂದ್ರೆ ಎಷ್ಟು ಜನ ಸಿಗ್ತಾರೆ, ಫಿಫ್ತ್ ಪ್ಲೇಸಿಗೆ ಬಂತಂದ್ರೆ ಎಷ್ಟು ಜನ ಸಿಗ್ತಾರೆ. ಓಕೆ 6th ಕೂಡ ಭಾಳ ಸಿಗ್ತಾರೆ, 7th ಭಾಳ ಸಿಗ್ತಿದ್ದಾರೆ, 8th ಭಾಳ ಸಿಗ್ತಿದ್ದಾರೆ. ಓಕೆ 8th ಜಾಸ್ತಿ ಆಯಿತು, 9th ಓಕೆ 9th ನೋಡಿ ಸಿಕ್ಕಾಪಟ್ಟೆ ಕಾಣಿಸ್ತಿದ್ದಾರೆ 9th ಕೂಡ. ಆ್ಯಂಡ್ 10th ಕೂಡ ಹಂಗೆ ಓಕೆ ಭಾಳಷ್ಟು ಜನ ಸಿಗ್ತಿದ್ದಾರೆ. ಅಂತಂದರೆ ಎಲ್ಲಿವರೆಗೂ ಕೂಡ ಅಂದರೆ 10th 77% ಅಂದರೆ 100ಕ್ಕೆ 77 ಥಿಯರಿ ಮಾರ್ಕ್ಸ್ ತೊಗೊಂಡ್ರು ಕೂಡ ನಿಮಗೆ ಟಾಪ್ ರ್ಯಾಂಕ್ ಒಳಗೆ ಬರ್ತಾಯಿದ್ರಿ. ಯಾವ ವರ್ಷ ಇದು ಅಂದರೆ ಯಾವ ಸಬ್ಜೆಕ್ಟು ಅದನ್ನು ತಿಳ್ಕೊಬೇಕು ಮೊದಲು. ಅನಾಟಮಿ ಫಿಸಿಯಾಲಜಿ ಈಗ ಯಾರೆಲ್ಲ ಫೋರ್ತ್ ಇಯರ್ ಔಟ್ಪುಟ್ ಆಗಿದ್ರು, ನೀವೇನಾದರೂ ಫಸ್ಟ್ ಇಯರ್ 77% ಆಗಿದ್ದರೆ ನಿಮಗೆ ಟಾಪ್ 10ನಲ್ಲಿ ನೀವು ಕೂಡ ಅದರಲ್ಲಿ ಹೆಸರು ಇರ್ತಾಯಿತ್ತು. ಓಕೆ ಸರಿ, ಇದು 150 ಪೇಜ್ ಇದೆ. ಇದನ್ನೆಲ್ಲ ಕೂಡ ಹೇಳ್ಕೊಂಡು ಕೂರಲ್ಲ. ಇದೇ ರೀತಿ ನಾನು ಒಂದು ಕೋರ್ಸ್ ಹೇಳಿದೆ, ಒಂದು ಈ ರೀತಿ ಅದು ನೀವು ಬೇರೆ ಕೋರ್ಸಸ್ ಇತ್ತಂದ್ರೆ ನೀವು ಕೂಡ ಹೋಗಿ ನೋಡ್ಕೊರಿ. ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆ ಏನು ಮೆನ್ಷನ್ ಮಾಡಿದಾರಪ್ಪ ಅಂತಂದರೆ ಪ್ರೊವಿಷನಲ್ ರ್ಯಾಂಕ್ ಲಿಸ್ಟ್ ಫಾರ್ 27th ಆ್ಯನ್ಯುವಲ್ ಕಾನ್ವೊಕೇಷನ್ 2025. ಪ್ರೊವಿಷನಲ್ ಅಂತ ತಾತ್ಕಾಲಿಕ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇದೇ ಹೇಳೋದು ನಾನು. ಓಕೆ ನಾಳೆ 28 ಡೇಟು. ಸೊ ಅದರೊಳಗಡೆ ಅಥವಾ ಅದಾದಮೇಲೂ ಕೂಡ ಹಾಕ್ಬೋದು, ನಡೀತದೆ. ಹಾಕ್ರಿ. ಏನಪ್ಪ ಅಂದರೆ ಇನ್ ಕೇಸ್ ಫಸ್ಟ್ ಇಯರ್ ನೀವು ಕೂಡ ಅನಾಟಮಿ ಫಿಸಿಯಾಲಜಿ ಒಂದಾಯಿತು, ಇದೇ ರೀತಿ ಬೇರೆ ಸಬ್ಜೆಕ್ಟ್ ಕೂಡ ನೋಡ್ಕೊರಿ. ನೀವು ಟಾಪ್ 10 ಅವರು ಕೂಡ ನೋಡ್ಬೋದು. ಅದ್ರ ಒಳಗಡೆ ಮಾರ್ಕ್ಸ್ ನೀವು 77% ಇತ್ತು. ಓಕೆ ಅದರಲ್ಲಿ ನೀವೇನಾದರೂ 77 ಇತ್ತಲ್ವ, ನೀವೇನಾದ್ರು 78 ಮಾರ್ಕ್ಸ್ ತೊಗೊಂಡಿತ್ತು ಅಂತಂದರೆ ನೀವು ಕೂಡ ಅದರ ಲಿಸ್ಟ್ ಇರಬೇಕು. ಇನ್ ಕೇಸ್ ಬಂದಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ಗೆ ಹೋಗಿಬಿಟ್ಟು ಅವ್ರಿಗೆ ಹೇಳಿತಪ್ಪ ಅಂದರೆ ನಿಮ್ಮ ಹೆಸರು ಕೂಡ ಅದರಲ್ಲಿ ಬರ್ತದೆ. ಯಾಕಂದರೆ ಪ್ರೊವಿಷನಲ್ ಅಂತ ಮಾಡಿದ್ದು ಅದಕ್ಕೆ ಫೈನಲ್ ಬಿಡ್ತಾರೆ. ಇನ್ ಕೇಸ್ ಏನಕ್ಕೆ ಆಲ್ಮೋಸ್ಟ್ ಇದೇ ಫೈನಲ್ ಆಗಿರ್ತದೆ. ಯಾಕಂದರೆ ನಮ್ಮ ಮಾರ್ಜಿಜಸ್ ಸುಮ್ಕೆ ಒಂದು ರೆಡಿ ಮಾಡಿಬಿಡಲ್ಲ, ಎಲ್ಲನೂ ಕೂಡ ಕಂಪ್ಲೀಟಾಗಿ ಬಿಟ್ಟಿರ್ತಾರೆ. ಇನ್ ಕೇಸ್ ಎನಿ ಅಬ್ಜೆಕ್ಷನ್ ಇತ್ತಪ್ಪ ಅಂತಂದರೆ ನಿಮ್ಮ ಒಂದು ಕಾಲೇಜ್ ಕಡೆಯಿಂದ ಹಂಗಾಗಿಬಿಟ್ಟು ಮೆನ್ಷನ್ ಅಂತ ಪ್ರೊವಿಷನಲ್ ಅಂತ ಮಾಡಿದ್ದಾರೆ. ಇನ್ ಕೇಸ್ ಅದಾಗಿ ಕೂಡ ನೀವು ಏನಾದರೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀರಿ, ಫಾರ್ ಎಕ್ಸಾಂಪಲ್ 77 ಒಂದು ಹೇಳಿದೆ ನಾನು, ನೀವೇನಾದ್ರು 78, 79, 80 ಏನಾದರೂ ನೀವು ಸ್ಕೋರ್ ಮಾಡಿ ಕೂಡ ನಿಮ್ಮ ಅದರಲ್ಲಿ ಹೆಸರು ಅಂದರೆ ಲಿಸ್ಟ್ ಒಳಗೆ ಇಲ್ಲಪ್ಪ ಅಂತಂದರೆ ನೀವು ಕಾಲೇಜು ನಿಮ್ಮ ಪ್ರಿನ್ಸಿಪಲ್ಗೆ ಅಪ್ರೋಚ್ ಮಾಡ್ಬೋದು. ಅವರು ಯೂನಿವರ್ಸಿಟಿಗೆ ಕಳಿಸ್ತಾರೆ. ಆ ಒಂದು ಲಿಸ್ಟಲ್ಲಿ ನಿಂದು ಕೂಡ ಬರ್ತದೆ. ಇದರಿಂದ ಯೂಸಸ್ ಏನಪ್ಪ ಅಂತಂದರೆ ಈಗ ಭಾಳಷ್ಟು ಕಾಡ್ತಿರೋಂಥ ಕ್ವಶನು. ಸರಿ, ಈ ಟಾಪ್ 10 ಬಂದವ್ರಿಗಂತೂ ಗೋಲ್ಡ್ ಮೆಡಲಿಸ್ಟು ಮತ್ತು ಕ್ಯಾಶ್ ಪ್ರೈಜ್ ಇದೆ. ಓಕೆ ಅವ್ರನ್ನ ಬಿಟ್ಟಾಗ ಕೂಡ ಈಗ ಸಬ್ಜೆಕ್ಟ್ ವೈಸ್ ಬಂದವರು ಕೂಡ ಏನು ಮಾಡ್ಬೋದು ಬರ್ತಾರೆ ಅಂತ ಕೇಳ್ಬೋದು. ನೋಡಿ ನಿಮಗೂ ಕೂಡ ಒಂದು ಸರ್ಟಿಫಿಕೇಟ್ ಥರ ಕೊಡ್ಬೋದು, ಅಥವಾ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ಕಾನ್ವೆಕೇಷನ್ ಇದು ಲೈಫ್ ಟೈಮ್ ಮೆಮೊರಿ. ಓಕೆ ನಮ್ಮ ನರ್ಸಿಂಗ್ಗಳು ಮಾಡ್ತಕ್ಕಂಥ ಮೇನ್ ಆಗಿ ಗೊತ್ತಿರುವಾಗಿ ಒಂದು ಲ್ಯಾಂಪ್ ಲೈಟಿಂಗ್ ಒಂದು ಮಾಡಿ ಬಂದಿರ್ತಾರೆ ಸ್ಟಾರ್ಟಿಂಗು. ಓಕೆ ಅದಾದ ತಕ್ಷಣ ಮತ್ತೇನು ಮಾಡಿರಲ್ಲ. ಓಕೆ ನೀವು ಗ್ರ್ಯಾಜುಯೇಷನ್ ಮಾಡ್ಕೊತಾರೋ ಒಂದೊಂದು ಕಾಲೇಜಲ್ಲಿ ಮಾಡಲ್ಲ. ಬಟ್ ಎಲ್ಲಿ ಸೆಲೆಕ್ಟ್ ಆಗಿದ್ರೆ ಅಂತಂದರೆ ಹೋಗಿಬಿಟ್ಟು ಈ ಒಂದು ಘಟಿಕೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸಾಧ್ಯ ಆದರೂ ಕೂಡ ನಿಮಗೂ ಕೂಡ ಏನು ಮಾಡ್ಬೋದು, ನಿಮಗೂ ಕೂಡ ಅಲ್ಲಿ ಒಂದು ಅಂದರೆ ಸಬ್ಜೆಕ್ಟ್ ವೈಸಲ್ಲಿ ಬಂದವರು ಕೂಡ ಹೇಳ್ತಿದ್ದೀನಿ ನಾನು. ನೀವು ಕೂಡ ಏನು ಮಾಡ್ಬೋದಪ್ಪ ಅಂದರೆ ನಿಮಗೆ ಮೆಡಲ್ ಕೊಡ್ತಾರೆ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಆದರೂ ಕೊಡ್ಬೋದು ಲಾಸ್ಟಿಗೆ. ಸರಿನಾ? ಸೊ ಹಂಗಾಗಿಬಿಟ್ಟು ಪ್ರತಿಯೊಬ್ಬರು ಕೂಡ ಇದು ಡೇಟ್ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ನಮ್ಮದು ವಾಟ್ಸಪ್ ಚಾನಲಲ್ಲಿ ನರ್ಸಿಂಗ್ ಅಂತ ಏನು ಕಾಣಿಸ್ತಿದೆ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಲಿ ಆದರೂ ಅಪ್ಡೇಟ್ ಮಾಡ್ತೀನಿ, ಅಥವಾ ಇನ್ನೊಂದು ವೀಡಿಯೋ ಆದರೂ ಮಾಡೋಣ. ಓಕೆ ಬಿಟ್ಟ ತಕ್ಷಣ ಮಾಡೋಣ ಅಂತೆ. ಇದ್ರ ತಕ್ಕನಾಗಿ ಇನ್ಮೇಲೆ ಏನಾದರೂ ಅಪ್ಡೇಟ್ ಬಂದಂದರೆ ತಿಳಿಸೋಣ. ಪ್ರತಿಯೊಂದು ಟೈಮ್ ವೀಡಿಯೋ ಮಾಡ್ಕೊಂಡು ಕೂರಲ್ಲ, ಯಾಕಂದರೆ ಬಹಳಷ್ಟು ಕ್ರಿಂಗ್ ಆಗುತ್ತೆ. ನೀವೆಲ್ಲರೂ ಕೂಡ ಅಂದರೆ ಫೈನಲ್ ಇಯರ್ ಔಟ್ಪುಟ್ ಆಗಿದ್ದೀರಾ, ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ. ಬಟ್ ಅದಾಗಿ ಕೂಡ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಓಕೆ ಸರಿ, ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಯಾರೆಲ್ಲ ಇದರಲ್ಲಿ ಲಿಸ್ಟಲ್ಲಿ ಹೆಸರು ಇದೆಯೋ ನಿಮ್ಮದು. ಆ್ಯಂಡ್ ಮುಂದೆ ಈ ಬರುವಂಥ ಇನ್ನೂ ಒಂದು ಟೆಂಟೇಟಿವ್ ಮೇ ಬಿ ಈ ಮಾರ್ಚಲ್ಲೇ ಮಾಡ್ಬೋದು. ಹೋದ ವರ್ಷ ಫೆಬ್ರವರಿಲೇ ಮಾಡಿದರು. ಓಕೆ ಫೆಬ್ರವರಿ 26 ಮಾಡಿದರು. ಈಗಾಗಲೇ ಫೆಬ್ರವರಿ 27 ಇದೆ ಇವತ್ತು. ಮೇ ಬಿ ಮಾರ್ಚಲ್ಲಿ ಮಾಡ್ಬೋದು, ಬೇಗನೆ ಮಾಡ್ತಾರೆ. ಮಾರ್ಚ್ ಬಿಟ್ಟರೆ ಏಪ್ರಿಲ್ ಒಳಗೂ ಮ್ಯಾಕ್ಸಿಮಮ್ ಏಪ್ರಿಲ್ವರೆಗೂ ಕೂಡ ಹೋಗಲ್ಲ. ಮಾರ್ಚಲ್ಲೇ ಆಲ್ಮೋಸ್ಟ್ ಇದು ನಿಮ್ಮ ಒಂದು 27 26 ವರ್ಷಗಳ ಕಾಲ ಮಾಡಿದರೆ 27 ಇದು. ಈ ವರ್ಷ ಮಾತ್ರ ಚೆಂದ ನಡೀತದೆ. ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿರಿ. ಕಂಗ್ರ್ಯಾಚುಲೇಷನ್ ಮತ್ತೊಮ್ಮೆ. ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ, ಬಾಯ್.